ವಿಜೇಂದ್ರ ತಮಗೆ ಟಿಕೆಟ್ ತಪ್ಪಿಸಿದ್ರು ಅನ್ನೋ ಆರೋಪ ಪ್ರತಾಪ್ ಸಿಂಹರದ್ದು. ಪ್ರತಾಪ್ ಸಿಂಹರ ಹೋರಾಟ ಗಾಳಿಯಲ್ಲಿ ಗುದ್ದಾಟ. ಈ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಹೆಸರೇ ಇರಲಿಲ್ಲ. ಮುಂದೆ ನುಗ್ಗಿ ಅಣ್ಣ, ನಾವೆಲ್ಲ ಹಿಂದೆ ಇರ್ತೀವಿ ಅಂತ ಮಾತು ಕೊಟ್ಟರು. ಅಶೋಕ್ ಹತ್ರ ಸಿಂಹ ಬಂದಿದ್ರು ಅಂತ ಹೇಳಿದ್ವಲ್ಲ, ಯಾಕೆ ಈ ಸಿಂಹ ನನ್ನ ಎಷ್ಟು ತರ್ಕೊಳ್ಳೋದು? 3-4 ದಿನದ ಹಿಂದಿನ ಮಾತು. ಅವತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಆಫೀಸ್ಗೆ ಮಾಜಿ ಸಂಸದರಾದಂತಹ ನಮ್ಮ ಪ್ರತಾಪ್ ಸಿಂಹ ಅವರು ಬಂದಿದ್ರು. ಅವ್ರು ಬರ್ತಾ ಇದ್ದಂಗೆ ಅಶೋಕು, ಓ ಬಾರಪ್ಪ ಪ್ರತಾಪು, ಬಾ ಬಾ, ಏನಪ್ಪ ನಿನ್ ಪ್ರತಾಪ, ಕೇಳೋಕ್ಕಾಗ್ತಿಲ್ಲ, ನೋಡೋಕ್ಕಾಗ್ತಿಲ್ವಲ್ಲ, ಏನಪ್ಪ ಸಮಾಚಾರ ಆದ್ರು. ಏನಿಲ್ಲ ಬಿಡೋಣ, ಸುಮ್ಮನೆ ಯಾಕದಲ್ಲ ಅಂತ ಪ್ರತಾಪ್ ಸಿಂಹ ಅವರು ಅಂದ್ರಂತೆ. ಆದ್ರೆ ಅಷ್ಟಕ್ಕೆ ಸುಮ್ಮನಾಗದ ನಮ್ಮ ಅಶೋಕ್ ಅಣ್ಣವರು, ಬಾ ಸ್ವಲ್ಪ ಮಾತಾಡೋದಿದೆ ಅಂತ ಒಳಗೆ ಕರ್ಕೊಂಡು ಹೋದ್ರಂತೆ. ಆದರೆ ಒಳಗೆ ಹೋದ ಸಿಂಹಕ್ಕೂ ಆ ನಂತರ ಹೊರಗೆ ಬಂದ ಸಿಂಹಕ್ಕೂ ಮುಖದಲ್ಲಿ ಒಂದಷ್ಟು ಬದಲಾವಣೆ ಅಂತೂ ಇತ್ತಂತೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಮನೆಗೆ. ಅಷ್ಟಕ್ಕೂ ಅಶೋಕ್ ಅದೇನು ಬೋಧನೆ ಮಾಡಿದ್ರು ಅನ್ನೋದನ್ನ ಹೇಳೋದಕ್ಕೂ ಮೊದಲು ಅಶೋಕ್ ಅವರು ಯಾಕೆ ಪ್ರತಾಪ್ ಸಿಂಹರಿಗೆ ಬುದ್ಧಿವಾದ ಹೇಳಿದ್ರು ಅನ್ನೋದನ್ನ ಸ್ವಲ್ಪ ನೋಡೋಣ. ನಿಮ್ಗೆ ಗೊತ್ತಿರೋ ಹಾಗೆ ಬಿಜೆಪಿ ಮನೆಯಲ್ಲಿ ಏನಾಗ್ತಾ ಇದೆ ಹೇಳಿ. ರಾಜ್ಯಾಧ್ಯಕ್ಷ ವಿಜೇಂದ್ರರನ್ನ ಕೆಳಗಿಳಿಸಲೇಬೇಕು ಅಂತ ಯತ್ನಾಳ್ ಬಣ ಎದ್ದೆದ್ದು ಕುಣಿತಾ ಇದೆ. ಇದೇ ಬಣದ ಟೆಂಟ್ನಲ್ಲಿ ಪ್ರತಾಪ್ ಸಿಂಹ ಕೂಡ ಕಾಣಿಸ್ಕೊಂಡಿದ್ರು. ಇದಕ್ಕೆ ಕಾರಣನೂ ಕೂಡ ಇದೆ. ಅದೇನು ಅಂದ್ರೆ ವಿಜೇಂದ್ರ ತಮಗೆ ಟಿಕೆಟ್ ತಪ್ಪಿಸಿದ್ರು ಅನ್ನೋ ಆರೋಪ ಪ್ರತಾಪ್ ಸಿಂಹರದ್ದು. ಇದೇ ವಿಚಾರಕ್ಕೆ ಇಬ್ಬರೂ ನಾಯಕರು ಮಾತಿನ ಫೈಟ್ ಮಾಡ್ಕೊಂಡಿದ್ದು ಇದೆ. ಕಳೆದ ನವೆಂಬರ್ನಲ್ಲಿ ಏನಾಗಿತ್ತು, ಬೆಂಗಳೂರಿನಲ್ಲಿ RSS ನಾಯಕರ ಸಭೆ ಆಯೋಜನೆ ಆಗಿತ್ತು. ಆಗ ವಿಜೇಂದ್ರ ವಿರುದ್ಧ ಪ್ರತಾಪ್ ಸಿಂಹ ಅವರು ಬಹಿರಂಗವಾಗಿಯೇ ಕೂಗಾಡಿದ್ರು. ಈ ವಿಜೇಂದ್ರನೇ ತಮಗೆ ಟಿಕೆಟ್ ತಪ್ಪಿಸಿದ್ದು ಅಂತ ಹೇಳಿದ್ರು. ಇದಕ್ಕೆ ವಿಜೇಂದ್ರ ತಾನೇನು ಕಮ್ಮಿ ಇಲ್ಲ ಅಂತ ಆ ಸಭೆಯಲ್ಲೇನೆ ಪ್ರತಾಪ್ ಸಿಂಹ ಅವರಿಗೆ ಉತ್ತರ ಕೊಟ್ಟಿದ್ರು. ಅಲ್ಲಿ ಸೀನ್ ಕಟ್ ಆಯಿತು. ಆನಂತರ ನೋಡಿದ್ರೆ ಪ್ರತಾಪ್ ಸಿಂಹ ರೆಬಲ್ ಗ್ಯಾಂಗ್ ಜೊತೆ ಸೇರ್ಕೊಂಡು ವಿಜೇಂದ್ರ ವಿರುದ್ಧ ಆಂತರಿಕ ಸಮರ ಸಾರೋದಕ್ಕೆ ಶುರು ಮಾಡಿದ್ರು. ಹಂಗಂತ ಇದಕ್ಕೂ ಮೊದಲೇನು ವಿಜೇಂದ್ರಗೆ ಪ್ರತಾಪ್ ಸಿಂಹ ಅವ್ರು ಬಹುಪರಕ್ ಆಗ್ತಾ ಇರಲಿಲ್ಲ ಬಿಡಿ. ಇಲ್ಲಿ ಪ್ರತಾಪ್ ಸಿಂಹ ನಿಜಕ್ಕೂ ಇದೊಂದು ಎಡವಟ್ ಮಾಡ್ಕೊಂಡ್ರು ಏನೋ. ಯಾಕಂದ್ರೆ ಯಾವಾಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ರು ಅವತ್ತೇ ಯತ್ನಾಳ್ ತಮ್ಮ ಮುಖವನ್ನ ನಿಂಬೆ ರಸ ಕುಡ್ದಂಗೆ ಮಾಡ್ಕೊಂಡಿದ್ರು. ಇದು ಗೊತ್ತಿದ್ರೂ ಕೂಡ ಪ್ರತಾಪ್ ಸಿಂಹ ಏನ್ ಮಾಡಿದ್ರು, ಯತ್ನಾಳ್ ಸಾಹೇಬ್ರು ಯಾವಾಗ ಕರೆದ್ರು, ಬಾ ಪ್ರತಾಪ್ ಮೀಟಿಂಗ್ ಮಾಡೋಣ ಅಂದ್ರೆ ಸಾಕು ಓಡೋಡೋಗಿ ಅವ್ರ ಜೊತೆ ಸೇರೋಕ್ ಶುರು ಮಾಡಿದ್ರು. ಇದೇ ನೋಡಿ ವಿಜೇಂದ್ರಗೆ ಬರ್ಲಿಲ್ಲ. ಮುಂದೆ ಏನಾಯ್ತು ನಿಮ್ಗೆ ಗೊತ್ತಿರೋ ಹಾಗೆ ಇಬ್ಬರ ನಡುವಿನ ಕಂದಕ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಯ್ತು. ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳಿಕೆ ಕೊಡೋಕೆ ಶುರು ಮಾಡಿದ್ರು. ಇಲ್ಲಿ ಪ್ರತಾಪ್ ಸಿಂಹರ ಹೋರಾಟ ಗಾಳಿಯಲ್ಲಿ ಗುದ್ದಾಟ. ಆದ್ರೆ ವಿಜೇಂದ್ರದು ಮಾತ್ರ ಹೊಸಲಿ ಆಟ ಆಗಿತ್ತು. ಪ್ರತಾಪ್ ಸಿಂಹರ ಮೇಲೆ ಸರಿಯಾಗಿ ಸಿಟ್ಟಿರಿಸ್ಕೊಂಡ್ಬಿಟ್ರು. ಮೊನ್ನೆ ವಿಧಾನಸಭೆಗೆ ಬೈ ಎಲೆಕ್ಷನ್ ನಡೀತಲ್ಲ, ಅವಾಗ ಒಂದಷ್ಟು ನಾಯಕರನ್ನ ಸ್ಟಾರ್ ಪ್ರಚಾರಕರು ಅಂತ ಹೇಳಿ ಪ್ರಚಾರಕ್ಕೆ ಇಳಿಸಿದ್ರು. ಆಗ ನೋಡಿ ಸಿಂಹರಿಗೆ ವಿಜೇಂದ್ರ ಸರಿಯಾಗಿ ಪೆಟ್ಕೊಟ್ಟಿದ್ದು. ಈ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಈ ಪ್ರತಾಪ್ ಸಿಂಹ ಅವರಿಗೆ ಹೆಸರೇ ಇರಲಿಲ್ಲ. ಇದು ಸಿಂಹರನ್ನ ಮತ್ತಷ್ಟು ಕೆರಳಂಗ್ ಮಾಡ್ತು. ಮುಂದೇನಾಯ್ತು, ಯತ್ನಾಳ್ರವ್ರ ಜೊತೆ ಇನ್ನೂ 4-5 ಮೀಟಿಂಗ್ಗಳಾದವು. ಅದರಲ್ಲಿ ವಿಜೇಂದ್ರರನ್ನ ಕುರ್ಚಿಯಿಂದ ಎಳೆದು ಬಿಡೋದಕ್ಕೆ ನೀವು ಮುಂದೆ ನುಗ್ಗಿ ಅಣ್ಣ, ನಾವೆಲ್ಲ ಹಿಂದೆ ಇರ್ತೀವಿ ಅಂತ ಮಾತು ಕೊಟ್ಬಿಟ್ರಂತೆ. ಅಷ್ಟೇ ಅಲ್ಲ, ಒಳಗೂ ಹೊರಗೂ ನಿಂತ್ಕೊಂಡು ಯತ್ನಾಳ್ಗೆ ಬೆಂಬಲ ಮುಂದುವರಿಸ್ಬಿಟ್ರು. ಪಕ್ಷದ ಕೆಲವು ನಾಯಕರು, ಬೇಡ ಪ್ರತಾಪು, ಯಾಕೆ ಸುಮ್ಮನೆ ಕಾಂಟ್ರವರ್ಸಿ ಮಾಡ್ಕೋತೀಯಾ ಅಂದ್ರು. ಅಂದ್ರೂ ಸಹ ಪ್ರತಾಪ್ ಸಿಂಹ ಅದನ್ನ ಕಿವಿ ಮೇಲೆ ಹಾಕೊಳ್ಳೇ ಇಲ್ಲ. ಈಗ ಪಕ್ಷದ ಅನೇಕ ನಾಯಕರು ಸಿಂಹ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಅವತ್ತೊಂದು ಕಡೆ ಸೇರಿದ್ದ ಹಲವು ಕಾರ್ಯಕರ್ತರು ಕೆಲವು ಕಾರಣಗಳನ್ನ ಇಟ್ಕೊಂಡು ಹರಿಯಾಗ್ಬಿಟ್ಟಿದ್ರು. ಅಲ್ರಿ, ಈ ಸಿಂಹ ನನ್ನ ಎಷ್ಟು ತರ್ಕೊಳ್ಳೋದು? ಆವಾಗ ನೋಡಿದ್ರೆ ಟಿಕೆಟ್ ಸಿಗ್ಲಿಲ್ಲ ಅಂತ ಮೈಸೂರಲ್ಲಿ ಪ್ರಚಾರ ಮಾಡಕ್ ಬರಲಿಲ್ಲ. ಹೋಗ್ಲಿ, ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಯದುವೀರ್ ಸ್ಟ್ರಾಂಗ್ ಇದ್ರು, ಬಚಾವಾದ್ರು. ಆದ್ರೆ ಬೇರೆ ಕಡೆ ಎಲ್ರಿ ಪ್ರಚಾರಕ್ಕೆ ಹೋದ್ರು ಅವರು. ಇವೆಲ್ಲ ಬಿಟ್ಟು ಬರೀ ವಿಜೇಂದ್ರ ವಿರುದ್ಧ ಒಳಗೊಳಗೆ ಕತ್ತಿ ಮಸೀತಾ ಇದ್ದಾರೆ. ನಾವು ಸುಮ್ಮನೆ ಕೂತ್ಕೊಂಡ್ರೆ ಸರಿ ಆಗಲ್ಲ, ಒಂದು ಕೆಲಸ ಮಾಡೋಣ, ಇವ್ರ ಬಗ್ಗೆ ಪಕ್ಷದ ನಾಯಕರಿಗೆ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ರು. ಈ ಡಿಸೈಡ್ ಮಾಡಿದ ಕಾರ್ಯಕರ್ತರು ಪ್ರತಾಪ್ ಸಿಂಹ ಅವ್ರ ವಿರುದ್ಧ ಪಕ್ಷದ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ, ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಜಿಲ್ಲಾಧ್ಯಕ್ಷರಿಗೆ ಪತ್ರ ಬರೆದ್ರು. ಈಗ ಅದು ವಿಜೇಂದ್ರ ಟೇಬಲ್ ಮೇಲೆ ಬಂದು ಕೂತಿದೆ.
ಕಾರ್ಯಕರ್ತರೇನೋ ವಿಜೇಂದ್ರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡ್ಬಿಟ್ಟು ಪತ್ರ ಬರೆದಿದ್ದಾರೆ. ಆದರೆ ಈ ಪತ್ರವನ್ನ ವಿಜೇಂದ್ರರೇ ಹೇಳಿ ಬರ್ಸಿದ್ರು ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ದೂರು ಬಂದ್ರೆ ತಾನೇ ಸಿಂಹ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಆಗೋದು ಅದಕ್ಕೆ. ಆದರೆ ಸದ್ಯದ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲದೆ ಇರೋದ್ರಿಂದ ವಿಜೇಂದ್ರ ಏನ್ ಮಾಡ್ತಾರೋ ನೋಡ್ಬೇಕು. ಸರಿ, ಇನ್ನು ಅವತ್ತು ಅಶೋಕ್ ಹತ್ರ ಸಿಂಹ ಬಂದಿದ್ರು ಅಂತ ಹೇಳಿದ್ವಲ್ಲ, ಯಾಕೆ, ಅಲ್ಲೇನ್ ಚರ್ಚೆ ಆಯ್ತು ಅನ್ನೋದನ್ನ ಈಗ ನೋಡೋಣ. ಲೋಕಸಭಾ ಎಲೆಕ್ಷನ್ಗೆ ಮುಂಚೆ ಪ್ರತಾಪ್ ಸಿಂಹಗೂ ಈಗ ಇರೋ ಪ್ರತಾಪ್ ಸಿಂಹಗೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಇನ್ನು ಎಲ್ರಿಗೂ ಗೊತ್ತಿರೋದೇ, ಅದರಲ್ಲೂ CM ಸಿದ್ದರಾಮಯ್ಯ ಬಗ್ಗೆ ಸಿಕ್ಕಾಬಟ್ಟೆ ಸಾಫ್ಟ್ ಕಾರ್ನ ಇಟ್ಕೊಂಡಿರೋದು. ಪ್ರಿನ್ಸೆಸ್ ರಸ್ತೆಗೆ ಹೆಸರಿಡೋ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಪರ ಮಾತಾಡಿದ್ದು. ಮುಡಾ ವಿಚಾರದಲ್ಲಿ ಮೈಸೂರಿನವರೇ ಆಗಿದ್ರು ಕೂಡ ಪ್ರತಿಭಟನೆ ಮಾಡದೇ ಇರೋದು ಪಕ್ಷದ ನಾಯಕರಿಗೆ ಸರಿ ಕಾಣ್ತಿಲ್ಲ. ಇದೆಲ್ಲ ಈ ವಿಚಾರಕ್ಕೆ ಹೈಕಮಾಂಡ್ ಮಟ್ಟಕ್ಕೂ ಹೋಗಿದೆಯಂತೆ ಈ ವಿಚಾರಗಳು. ಇದರಿಂದ ಅವ್ರನ್ನ ಕರೆಸಿ ಮಾತಾಡಿಸಿ ಅಂತ ಅಲ್ಲಿಂದ ಸಂದೇಶ ಬಂದಿತ್ತಂತೆ. ಇದೇ ಕಾರಣಕ್ಕೆ ಸಾಮ್ರಾಟ್ ಅಶೋಕ್ ಅವರು ಕರೆಸಿ ಮಾತಾಡಿದ್ರಂತೆ ಪ್ರತಾಪ್ ಸಿಂಹ ಅವರು. ಅಷ್ಟಕ್ಕೂ ಅಶೋಕ್ಗೆ ಈ ಹೊಣೆ ಕೊಟ್ಟಿದ್ದು ಯಾಕಂದ್ರೆ ಅಶೋಕ್ ವಿರೋಧ ಪಕ್ಷದ ನಾಯಕರು, ಹಾಗೆ ಪ್ರತಾಪ್ ಸಿಂಹ ಅವರ ಸಮುದಾಯದವರು ಅಂತ. ಇದರಿಂದ ಸಿಂಹ ಅವರನ್ನ ಮಾತಾಡ್ಸಿ ನೋಡಿ ಅನ್ನೋ ಮೆಸೇಜ್ ಬಂದಿತ್ತಂತೆ. ಇನ್ನು ಅಶೋಕ್ ಅವರು ಸಿಂಹರಿಗೆ ಒಂದಷ್ಟು ಬುದ್ಧಿ ಮಾತನ್ನು ಹೇಳಿದ್ದಾರಂತೆ. ನೋಡಪ್ಪ ಪ್ರತಾಪು, ಇನ್ನು ನಿಂಗೆ ವಯಸ್ಸಿದೆ, ಸುಮ್ಮನೆ ಯಾಕೆ ಪಕ್ಷದ ನಾಯಕರನ್ನ ನಿಷ್ಠೂರ ಮಾಡ್ಕೋತೀಯಾ? ನಿಂಗೆ ಲೋಕಸಭೆಗೆ ಟಿಕೆಟ್ ಸಿಗದೆ ಇರಬಹುದು, ಅದಕ್ಕೆ ಕಾರಣ ಯಾರೇ ಇರಬಹುದು. ಸದ್ಯಕ್ಕೆ ಅದನ್ನು ಮರೆತು ಬಿಡು, ಪಕ್ಷ ನಿನ್ನ ಗುರುತಿಸಿದೆ, ಏನಾದರೂ ಒಂದು ಮಾಡುತ್ತೆ ಅಂದ್ರಂತೆ. ಈ ಮಾತು ಕೇಳಿದಂತ ಪ್ರತಾಪ್ ಸಿಂಹ ಅವರು ಸರಿ ಅಂತ ಹೇಳ್ಬಿಟ್ಟು ತಲೆ ಆಡಿಸ್ಬಿಟ್ಟು ಬಂದ್ರಂತೆ. ಸದ್ಯಕ್ಕೆ ಪ್ರತಾಪ್ ಸಿಂಹ ಅವರು ಯತ್ನಾಳ್ ಪರ ಗುರುತಿಸ್ಕೊಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ವಿಜೇಂದ್ರ ಸಿಟ್ಟಾಗಿದ್ದಾರೆ ಅನ್ನೋದೇನೋ ಸರಿ. ಆದರೆ ಈಗ ಸಿಂಹ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ವಿಜೇಂದ್ರ ಮುಂದಾಗಲ್ಲ. ಯಾಕಂದ್ರೆ ಇದೇ ತಿಂಗಳ ಅಂತ್ಯದಲ್ಲಿ, ಅಂದರೆ ಈ ತಿಂಗಳ ಎಂಡಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯೋ ಸಂಭವ ಇದೆ. ಮೈಸೂರು ಭಾಗದಲ್ಲಿ ಸಿಂಹ ಅವರ ಮಾತು ಕೇಳೋ ಒಂದಷ್ಟು ಪದಾಧಿಕಾರಿಗಳು, ಕಾರ್ಯಕರ್ತರಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಿಂಹರನ್ನ ಕೆಣಕಿದ್ರೆ ಎಫೆಕ್ಟ್ ಆಗ್ಬೋದು ಅನ್ನೋ ಅರಿವು ವಿಜೇಂದ್ರ ಆಗಿದೆ. ಇದರಿಂದಲೇ ಸೈಲೆಂಟ್ ಆಗಿದ್ದಾರೆ. ಇದೆಲ್ಲ ಅದೇನೇ ಇರಲಿ, ಸದ್ಯಕ್ಕೆ ಪ್ರತಾಪ್ ಸಿಂಹರ ಮುಂದಿನ ಸ್ಟೆಪ್ ಏನು ಅನ್ನೋದು. ವಿಜೇಂದ್ರ ಪರ ಜೈ ಅಂತಾರ, ಇಲ್ಲ ಯತ್ನಾಳ್ ಟೆಂಟ್ ಒಳಗೆ ಹೋಗಿ ಕೂತ್ಕೊಂಡು ವಿಜೇಂದ್ರ ವಿರುದ್ಧ ಧ್ವನಿ ಎತ್ತುತ್ತಾರ ಅಂತ, ಇಲ್ಲ ಎರಡೂ ಬೇಡ ಅಂದ್ಕೊಂಡು ಸೈಲೆಂಟ್ ಆಗ್ಬಿಡ್ತಾರ ಅಂತ ನೋಡೋಣ. ನಮಸ್ಕಾರ.